ಆತ್ಮೀಯರೇ ನಮಸ್ಕಾರ. ನಾನು ದೇವರಾಜ್ ರೆಡ್ಡಿ, ಅಂತರ್ಜಲ ತಜ್ಞ, ಚಿತ್ರದುರ್ಗದ ಜಿಯೋ ರೈನ್ ವಾಟರ್ ಬೋರ್ಡ್ ಸಂಸ್ಥೆಯ ಮುಖ್ಯಸ್ಥ. ಆತ್ಮೀಯರೇ, ನಮ್ಮ ಯೂಟ್ಯೂಬ್ ಚಾನಲ್ ತಮಗೆಲ್ಲ ಸ್ವಾಗತ. ಈಗ ನೋಡುವಂಥ ಸ್ಟೋರಿ ಬಂದು ಚಿತ್ರದುರ್ಗದ ದಕ್ಷಿಣ ಭಾಗದಲ್ಲಿರುವಂಥದ್ದು ಒಂದು ಜೋಗಿಮಟ್ಟಿ ಅನ್ನೋದೊಂದು ಫಾರೆಸ್ಟ್ ಏರಿಯಾ. ಇಂಥ ಒಂದು ಜೋಗಿಮಟ್ಟಿ ಫಾರೆಸ್ಟ್ ಏರಿಯಾದಲ್ಲಿ ಒಂದು ಆಡುಮಲ್ಲೇಶ್ವರ ಅಂತ ಇಲ್ಲಿ ಒಂದು ಮೃಗಾಲಯ ಝೂ ಇದೆ. ಒಂದು ಮೈಸೂರು ಝೂಗೆ ನೋಡಿದ್ಮೇಲೆ ಅದರ ಕಂಟ್ರೋಲಲ್ಲಿ ಬರುವಂಥದ್ದು ಚಿತ್ರದುರ್ಗದ ಆಡುಮಲ್ಲೇಶ್ವರ ಝೂ. ಇಂಥ ಒಂದು ಝೂನಲ್ಲಿ ಸಹ ಅಂಥ ಕೋರ್ ಫಾರೆಸ್ಟು, ಇಂಥ ಒಂದು ಕಾಡಲ್ಲಿ ಸಹ ನೀರಿನ ಕ್ಷಾಮ, ಸಾಕಷ್ಟು ಪ್ರಾಣಿಗಳಿಗೆ ನೀರು ಬೇಕು, ಪಬ್ಲಿಕ್ಸಿಗೆ ನೀರು ಬೇಕು. ಇಂಥ ಒಂದು ಸಂದರ್ಭದಲ್ಲಿ ಅವ್ರದ್ದು ಕಲ್ಯಾಣಿಗಳಿದೆ, ಬೋರ್ವೆಲ್ಗಳಿದೆ, ಬಾವಿಗಳಿದೆ, ಒಂದು ತೋಡು ಕಾಲುವೆನ ಹೋಗ್ತದೆ, ತಿಮ್ಮಣ್ಣಾಕಿನ ಕೆರೆ, ದೊಡ್ಡಣ್ಣನ ಕೆರೆ ಅಂತ ಇದೆ. ಮಧ್ಯದಲ್ಲಿರುವಂಥದ್ದೇ ಆಡುಮಲ್ಲೇಶ್ವರ ಝೂ. ಸುಮಾರು ಒಂದು 25 ಎಕರೆ ಕ್ಯಾಂಪಸ್ಸಲ್ಲಿ ನೀರಿನ ಅಭಾವ ಇರುವಂಥ ಸಂದರ್ಭದಲ್ಲಿ ಅವರ ಈ ಕ್ಯಾಂಪಸ್ಸಲ್ಲೇ ಬೋರ್ವೆಲ್ಗಳಿಗೆ ರೀಚಾರ್ಜ್ ಮಾಡೋಂಥ ಒಂದು ಕಾನ್ಸೆಪ್ಟನ್ನು ನಾನು ಮಾಡ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿ ರೀಚಾರ್ಜ್ ಮಾಡ್ತಕ್ಕಂಥ ಒಂದು ಮಾಡಲ್ ನೀವು ನೋಡ್ಬೋದು. RFO ಮೇಡಮ್ ಮಾತುಗಳನ್ನ ಕೇಳಿ ನೀವು ಇದೇ ಥರ ನಿಮಗೆ ಎಲ್ಲೆಲ್ಲಿ ಅವಕಾಶಗಳಿದೆ ನೀರನ್ನು ಇಂಗಿಸ್ತಕ್ಕಂಥ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಲಿಕ್ಕೆ ಇದೇ ಒಂದು ಮಾದರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಅಕ್ಷತಾ. ನಾನು ಆಡುಮಲ್ಲೇಶ್ವರ ಕಿರುಮೃಗಾಲಯದ ಪರಿಪಾಲಕರಾಗಿ ಕಾರ್ಯನಿರ್ವಹಿಸ್ತಿದ್ದೀನಿ. ನಾವಿವತ್ತು ಅಂತರ್ಜಲ ಮಟ್ಟನ ಹೆಚ್ಚಿಸಲಿಕ್ಕೋಸ್ಕರ ನಾವು ಬೋರ್ವೆಲ್ ರಿಚಾರ್ಜ್ ಕೆಲಸನ ನಾವು ಕೈಗೊಂಡಿದ್ದೀವಿ. ತಜ್ಞರ ಸಲಹೆಯಿಂದ ನಾವಿವತ್ತು ಕಂಪ್ಲೀಟ್ ಮಾಡಿದ್ದೀವಿ. ನಮಗೆ ಡೇ ಬೈ ಡೇ ನಮಗೆ ಅಂತರ್ಜಲ ಮಟ್ಟ ಕುಸಿತಾ ಇದೆ. ಆ್ಯಂಡ್ ಮೋರ್ ಓವರ್ ಚಿತ್ರದುರ್ಗ ಒಂದು ಬರಪೀಡಿತ ಪ್ರದೇಶ. ಲಾಸ್ಟ್ ಇಯರ್ ನಮ್ಗೆ ಚೆನ್ನಾಗಿ ಮಳೆ ಆಗಿದೆ, ಓಕೆ. ಬಟ್ ಅದ್ರ ಲಾಸ್ಟ್ ಇಯರ್ ಏನಾಗಿತ್ತು ಅಂತಂದರೆ ನಾವು 3 ಎಕ್ಸ್ಟ್ರಾ ಬೋರ್ನ ನಾವು ಕೊರಿಸ್ಬೇಕಾಗಿ ಬಂತು. ಸೊ ಅದ್ರ ಬದಲು ನಾವು ಬೋರ್ವೆಲ್ ರಿಚಾರ್ಜ್ ಮಾಡಿಕೊಂಡ್ರೆ ಇಟ್ಸ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್, ಲಾಂಗ್ ಟರ್ಮ್ ಬೆನಿಫಿಟ್ಸ್ ಅಂತ ಹೇಳ್ಬೋದು. ಥ್ಯಾಂಕ್ ಯು. ಓಕೆನಾ. ನಮ್ಮ ಕಿರುಮೃಗಾಲಯಕ್ಕೆ ಪರ್ ಡೇ ನಮ್ಮ ರಿಕ್ವೈರ್ಮೆಂಟ್ ಎಷ್ಟು ಅಂದರೆ ಮಿನಿಮಮ್ ಅಂದರೆ 50,000 ಲೀಟರ್ಸ್ ಅಷ್ಟು ನಮ್ಮದು ರಿಕ್ವೈರ್ಮೆಂಟ್ಸ್ ಇದೆ. ನಾವು ಅದನ್ನೇ ನಾವು ಹೊರಗಡೆ ಟ್ಯಾಂಕರ್ ಹಾಕಿ ತಗೋಬೇಕು ಅಂತಂದರೆ ಪರ್ ಟ್ಯಾಂಕರ್ಗೆ ಮಿನಿಮಮ್ 2,000ಇಂದ 2,500 ಇರುತ್ತೆ. ಸೊ ಕ್ಯಾಲ್ಕುಲೇಟ್ ಮಾಡಿ ಮಿನಿಮಮ್ ನಮಗೆ 36 ಲ್ಯಾಕ್ ಪರ್ ಆ್ಯನಮ್ ಅಷ್ಟು ನಮ್ಗೆ ಅದ್ರ ನೀರಿಂದ ಖರ್ಚು ಬರುತ್ತೆ. ಸೊ ನಾವು ಬೋರ್ವೆಲ್ ರಿಚಾರ್ಜ್ ಮಾಡೋದ್ರಿಂದ ನಮಗೆ ಇನ್ನೊಂದು ಬೋರ್ವೆಲ್ ಕೊರೆಸೋದು ಅವಶ್ಯಕತೆ ಇರೋದಿಲ್ಲ. ಅದಾದಮೇಲೆ ನಾವು ಟ್ಯಾಂಕರ್ ಇಟ್ಟು ಓಡಿಸೋ ಅವಶ್ಯಕತೆಯೂ ಇರೋಲ್ಲ. ಇಟ್ಸ್ ಅ ವೇಸ್ಟ್ ಆಫ್ ಮ್ಯಾನ್ ಪವರ್, ವೇಸ್ಟ್ ಆಫ್ ಫ್ಯೂಯಲ್ ಆ್ಯಂಡ್ ವೇಸ್ಟ್ ಆಫ್ ಎನರ್ಜಿ ಅಂತ ಹೇಳ್ಬೋದು. ಸೊ ಬೋರ್ವೆಲ್ ರಿಚಾರ್ಜ್ ನೀವು ಕೂಡ ಮಾಡಿಸಿ. ನಮ್ಮ ಊರು ಬಂದುಬಿಟ್ಟು ಇಲ್ಲಿ ತಿಮ್ಮಣ್ಣಾಯಕನ ಕೆರೆ ಅಂತ ಬಂದಿದೆ, ಒಂದು ದೊಡ್ಡಣ್ಣಾಯಕನ ಕೆರೆ ಅಂತ ಇದೆ. ಸೊ ನಾವು ಅದಕ್ಕೆ ಪೈಪ್ಲೈನ್ ತೊಗೊಂಡು ನಾವು ನಮ್ಮ ಝೂಗೆ ಒಂದು ಪರ್ಮನೆಂಟ್ ವಾಟ್ರ್ ಸೋರ್ಸ್ನ ರೆಡಿ ಮಾಡ್ಕೋಬೇಕು ಅಂತ ಇದ್ದೀವಿ. ಸೊ ತಜ್ಞರ ಸಲಹೆಯಿಂದ ನಾವು ಇನ್ನೂ ಹೆಚ್ಚಿನದಾಗಿ ವರ್ಕ್ ಮಾಡಿಕೊಂಡು ಒಂದು ಬಟರ್ಫ್ಲೈ ಗಾರ್ಡನ್ ಆಗಿರ್ಬೋದು. ಸೊ ಬಂಡ್ ಸ್ಟೆಬಿಲೈಸೇಷನ್ಗೋಸ್ಕರ ನಾವು ವೆಟವರ್ ಗ್ರಾಸ್ ಹಾಕಿಸ್ಬೋದು. ವೆಟವರ್ ಗ್ರಾಸಿಂದ ನಮಗೆ ಅದನ್ನು ಲವಂಚ ಅಂತ ಕನ್ನಡದಲ್ಲಿ ಕರಿತೀವಿ. ಅದರಲ್ಲಿ ಸೋ ಮೆನಿ ಮೆಡಿಸಿನಲ್ ಬೆನಿಫಿಟ್ಸ್ ಇದೆ. ಎಷ್ಟು ಲ್ಯಾಂಡ್ಸು ನಮಗೆ ವೇಸ್ಟಾಗಿ ಬಿದ್ದಿದೆ. ಭೂಮಿ ಯಾವತ್ತೂ ಬರಡಲ್ಲ, ನೋಡೋರು ಕಣ್ಣು ಬರಡು. ಆ್ಯಕ್ಚುಲಿ ಯಾವುದೇ ಭೂಮಿಯಲ್ಲೂ ಒಂದು ಗ್ರಾಸ್ ಬೆಳೆಯಲ್ಲ ಅಂತ ಇಲ್ಲ. ಆ ಗ್ರಾಸಿಂದ ಏನು ಯೂಸ್ ಅಂತ ನಮಗೆ ಗೊತ್ತಿರಲ್ಲ. ಆ್ಯಕ್ಚುಲಿ ಅದು ಬರಡು ಭೂಮಿಯಲ್ಲಾದರೂ ಬೆಳೆಯುತ್ತೆ, ಮಳೆ ಇದ್ರೂ ಬೆಳೆಯುತ್ತೆ, ಎಲ್ಲ ಕಡೆನೂ ಬೆಳೆಯುತ್ತೆ. ಸೊ ನಮ್ಮ ವ್ಯೂನ ನಾವು ಚೇಂಜ್ ಮಾಡ್ಕೋಬೇಕಾಗತ್ತೆ. ಒಂದು ಸಾಯಿಲು ಸಲೈನ್ ಆಗಿರ್ಬೋದು, ಅಸಿಡಿಕ್ ಆಗಿರ್ಬೋದು, ಅದ್ರ ಬೇಸಿಸ್ ಮೇಲೆ ತಜ್ಞರ ಸಲಹೆಯಿಂದ ನಾವು ಆ ಕ್ವಾಲಿಟಿನ ನಾವು ಚೇಂಜ್ ಮಾಡ್ಕೋಬೋದು. ನಮ್ಮ ಝೂಗೆ ನಾವು ನೆಕ್ಸ್ಟ್ ಬಟರ್ಫ್ಲೈ ಗಾರ್ಡನ್ನ ನಾವು ಮಾಡ್ಕೋಬೇಕಂತ ಇದ್ದೀವಿ. ಒಂದು ಪರ್ಮನೆಂಟ್ ವಾಟರ್ ಸೋರ್ಸನ್ನು ತಜ್ಞರ ಸಲಹೆಯಿಂದ ಕನ್ಸ್ಟ್ರಕ್ಟ್ ಮಾಡ್ಕೋಬೇಕು ಅಂತ ಇದ್ದೀವಿ. ಇವರು ಪ್ರಾಯೋಜಕತ್ವ ಆಗಿರ್ಬೋದು, ಇವರ ಸಲಹೆ ನಮ್ಮ ಝೂಗೆ ನಿರಂತರವಾಗಿರಬೇಕು ಅಂತ ನಾನು ಸರ್ನ ಹತ್ರ ಕೇಳ್ಕೊತೀನಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. You